ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ. ಹರಿ ಓಂ ಹರಿ ಓಂ. ನಾವೆಲ್ಲರೂ ಕೂಡಿ ಒಂದು ಸತ್ಸಂಗವನ್ನು ಮಾಡ್ತಾ ಇದ್ದೇವೆ. ಈ ಸತ್ಸಂಗದಲ್ಲಿ ನಾವು ಜೀವನ್ಮುಕ್ತಿ ಪ್ರಕರಣ ಎನ್ನುವಂಥ ಗ್ರಂಥದ ಅಧ್ಯಯನ ಮಾಡ್ತಾ ಇದ್ದೇವೆ. ಅದರಲ್ಲಿ ನಾವು ಈಗ ತತ್ವಜ್ಞಾನವನ್ನು ಸಂಪಾದಿಸಲಿಕ್ಕೆ ನಾವು ವಿವೇಕಿಯಾಗಿದ್ದವರು ಪುರುಷ ಪ್ರಯತ್ನದಿಂದ ಎಲ್ಲ ಭೋಗ ಇಚ್ಛೆಗಳನ್ನೆಲ್ಲ ದೂರ ತ್ಯಜಿಸಿ ನಾವು ಯಾವುದಾದರೂ ಉಪಾಯದಿಂದ ತತ್ವಜ್ಞಾನದ ಶ್ರವಣಾದಿ ಸಾಧನದಿಂದ ಮನೋನಾಶಕ್ಕೆ ಯೋಗವು ವಾಸನಾಕ್ಷಯಕ್ಕೆ ಪ್ರತಿಕೂಲ ವಾಸನೆ ಉತ್ಪಾದನವು ಸಾಧನಗಳಾಗಿದ್ದೇವೆ ಅಂತೇಳಿ ಇದರಲ್ಲಿ ಹೇಳಲಾಗಿದೆ. ಆದ್ದರಿಂದ ಹೇಳ್ತಾರೆ, ಜೀವನದಲ್ಲಿ ಸ್ವಲ್ಪ ಆದರೂ ಸಹಿತ ಭೋಗ ಇಚ್ಛೆ ಇದ್ದರೂ ಸಹಿತ ಆ ಭೋಗ ಇಚ್ಛೆಯಿಂದ ಮತ್ತೆ ಇಚ್ಛಾದಿಂದ ಕಾಮದಿಂದ ಮತ್ತು ಕರ್ಮದಿಂದ ಮತ್ತು ಇಚ್ಛಾದಿಂದ ವಾಸನ, ಕರ್ಮ ಸಂಕಲನದವರು ಸಿಕ್ಕಾಕೋತೀವಿ ಅಂಥೇಳಿ. ಹೀಗಾಗಿ ಈ ಭೋಗ ಇಚ್ಛೆಗಳನ್ನು ನಾವು ದೂರದಿಂದಲೇ ತ್ಯಜಿಸಬೇಕು ಅಂತ ಹೇಳ್ತಾರೆ. ಒಂದು ಸಲ ಭೋಗಿಸಿದ್ವಿ ಅಲ್ಲ, ಭೋಗಿಸಿದ ಭೋಗವು ವಾಸನ ಬಿಟ್ಟು ಹೋಗ್ತೈತ್ರಿ. ಅದು ತನ್ನ ಇನ್ನೊಂದು ವಾಸನ ಬಿಟ್ಟು ಹೋಗ್ತೈತ್ರಿ. ನಮಗೆ ಗೊತ್ತಿಲ್ಲದ ನಾವು ಭೋಗಿಸ್ಲಿಕ್ಕೆ ಹೋಗಂಗಿಲ್ಲ ರೀ. ಎಲ್ಲರೂ ಹೋಗಿ ಏನಾರು ಆರ್ಡ್ರ್ ಮಾಡೋಕ್ಕೆ ಬರೋಂಗಿಲ್ಲ ರೀ. ತಿಂದಿದ್ದ ಗೊತ್ತಿದ್ರೆ ಮಾತ್ರ ಅದನ್ನು ಇನ್ನೊಂದು ಸಲ ತಿನ್ಬೇಕನ್ನಿಸ್ತೈತಿ. ಕುಟ್ರುಮ್ ತಿನ್ನೋನೇನ್ರಿ, ಗೊತ್ತೇ ಇಲ್ಲ ರೀ, ಏನನ್ನೋದು ಗೊತ್ತಿಲ್ಲ, ಅದರದ್ದು ಇಚ್ಛೆನೂ ಆಗಂಗಿಲ್ಲ. ಅದಕ್ಕಾಗಿ ಈ ಒಂದು ಇದರಲ್ಲಿ ಹೇಳ್ತಾರೆ, ಭೋಗ ಇಚ್ಛೆ ಅದಲ್ಲ, ಭೋಗೇ ರೋಗ ಭಯಂ ಅಂತ ಹೇಳ್ತಾರೆ. ಎಷ್ಟೆಷ್ಟು ಭೋಗ ಮಾಡ್ತೀರಿ ಅದು ರೋಗಕ್ಕೆ ನಾಂದಿ ಆಗುತ್ತದೆ. ಆದ್ದರಿಂದ ಭೋಗವನ್ನು ಬಿಟ್ಟು ಯೋಗ ಜೀವನವನ್ನು ನಡೆಸಬೇಕನ್ನೋದೇ ಈ ಶ್ಲೋಕದಲ್ಲಿ ಅವರು ಹೇಳ್ತಾರೆ. ಹೀಗಾಗಿ ಈ ಭೋಗವು ಎದರಿಂದ ಉಂಟಾಗುತ್ತದೆ ಅಂತ ಹೇಳಿದರೆ ಕಾಮದಿಂದಲೇ ಉಂಟಾಗುತ್ತದೆ ಅಂಥೇಳಿನೇ ಮಹಾಭಾರತದ ಆದಿಪರ್ವ ಸಂಭವ ಪರ್ವ ಇದರಲ್ಲಿಯೂ ಕೂಡ ಒಂದು ಯಯಾತಿ ತನ್ನ ಮಗನಾದ ಪುರುವಿನಿಂದ ಯೌವನವನ್ನು ಕಡ ತೊಗೊಂಡಿರ್ತಾನೆ ರೀ. ಕೈಗಡ ಅಂತಾರಲ್ರಿ, ಹಂಗೆ ತೊಗೊಂಡಿರ್ತಾನೆ. ತೊಗೊಂಡ ನಂತರ ಅವ್ನಿಗೆ ಎಷ್ಟು ಭೋಗಗಳನ್ನು ಭೋಗಿಸಿದರೂ ಸಹಿತ ಸಾಕಂತ ಅನಿಸೋದನೇ ಇಲ್ಲ. ಆವಾಗ ಅವನಿಗೆ ಒಂದು ಜ್ಞಾನೋದಯ ಆಗ್ತೈತ್ರಿ. ಆ ಜ್ಞಾನೋದಯ ಆಗಿದ್ದ ಶ್ಲೋಕ ಹಿಂಗದ ರೀ: ನ ಜಾತು ಕಾಮಃ ಕಾಮಾನ ಉಪಭೋಗೇನ ಶಾಮ್ಯತೆ ಹವಿಷಾ ಕೃಷ್ಣ ವರ್ತಮೇವ ಭೂಯ ಏವಾಭಿವರ್ತತೆ. ಅಂದರೆ ನೀವು ಎಷ್ಟು ಕಾಮಗಳನ್ನು ಭೋಗಿಸುತ್ತೀರೋ ಆ ಕಾಮಗಳು ಇನ್ನೂ ವೃದ್ಧಿ ಆಗುತ್ತವೆ. ಭೋಗಿಸಿದ ನಂತರ ಅವು ಶಾಂತ ಆಗ್ತಾವಂತಿಲ್ಲ ರೀ, ಇನ್ನೂ ಬೇಕನ್ನೋದು ಹಂಬಲವನ್ನು ಹೆಚ್ಚಿಸುತ್ತವೆ. ಹೇಗೆ ಅಂತ ಹೇಳಿದರೆ, ಯಜ್ಞದಲ್ಲಿರುವಂತಹ ಬೆಂಕಿಗೆ ತುಪ್ಪದಿಂದ ಆರಿಸಲಿಕ್ಕೆ ಹೋದರೆ ಅದು ಆರೋದಿಲ್ಲ ರೀ, ಇನ್ನೂ ಹೆಚ್ಚಿಗೆ ಅದರಲ್ಲಿ ಜ್ವಾಲೆಗಳು ಉಂಟಾಗುತ್ತವೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಹೀಗಾಗಿ ಎಲ್ಲ ಈ ಮಹಾಭಾರತದಲ್ಲಿ ಎಲ್ಲ ಕಥೆಗಳು ಬರ್ತಾವೆ. ಅದರಂತೆ ಇದೇ ಕಥೆಯೂ ಕೂಡ ದೇವಯಾನಿ ಮತ್ತು ಕಚ ಅಂಥೇಳಿ ಭಾಗವತದೊಳಗೂ ಬರ್ತೈತ್ರಿ. ಭಾಗವತದ ಕಥೆನೂ ಮಹಾಭಾರತದಲ್ಲಿಯೂ ಇದೆ ಮತ್ತು ಭಾಗವತದಲ್ಲಿಯೂ ಇದೆ ರೀ. ಈ ಒಂದು ಜೀವನದಲ್ಲಿ ಭೋಗ ಹೇಗೆ ಉಂಟಾಗುತ್ತದೆ ಅಂತ ಹೇಳಿದರೆ ಮೊದಲ ಧ್ಯಾಯಸ್ತೇವ್ರಿ. ನಾವು ಯಾವುದೇ ಕಾಮವನ್ನು ಉಂಟಾಗಬೇಕಾದರೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಾತ್ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿರ್ಭಂಶಾತ್ ಬುದ್ಧಿನಾಶ ಪ್ರಣಶ್ಯತಿ. ಅದಕ್ಕಾಗಿ ನಾವು ವಿಷಯ ಭೋಗವನ್ನು ಧ್ಯಾಯಿಸಿದ್ದ ಕಾರಣವಾಗಿ ನಾವು ಅದರಲ್ಲಿ ಪ್ರವೃತ್ತರಾಗ್ತೇವೆ. ಅದು ವಿಷಯ ಸುಖ, ಅದು ನಮಗೆ ಕಾಮವನ್ನು ಉಂಟು ಮಾಡುತ್ತದೆ. ಕಾಮ ಪೂರ್ಣ ಆತು ಒಳ್ಳೆಯದ್ರಿ, ಆಗದೇ ಇದ್ದರೆ ಅದು ಕ್ರೋಧದಲ್ಲಿ ಪರಿವರ್ತನೆ ಆಗ್ತೈತಿ. ಕ್ರೋಧಾತ್ ಭವತಿ ಸಮ್ಮೋಹಾತ್. ಕ್ರೋಧ ಬಂದ ಕೂಡಲೇ ಮನುಷ್ಯನಿಗೆ ಸಮ್ಮೋಹನ ಆಗಿಬಿಡ್ತೈತಿ. ಕ್ರೋಧ ಬಂದಾಗ ನಾನು ಏನು ಮಾಡ್ತೇನೆ ಅನ್ನುವಂತಹ ಎಚ್ಚರನೇ ಮನುಷ್ಯನು ಕಳೆದುಕೊಳ್ಳುತ್ತಾನೆ. ಕ್ರೋಧಾತ್ ಭವತಿ ಸಮ್ಮೋಹ ಸ್ಮೃತಿ ವಿಭ್ರಮ. ಸ್ಮೃತಿನ ಹೋಗ್ಬಿಡ್ತೈತ್ರಿ. ಸ್ಮೃತಿ ಹೋಗಿ ಕ್ರೋಧ ಬಂದಾಗ ಹೇಳ್ತೇವೆ, ಹೇಳಲಾರ್ದನ್ನೆಲ್ಲ ಹೇಳಿಬಿಡ್ತೇವೆ ರೀ. ಮನಸ್ಸಿನಾಗ ಇದ್ದಿದ್ದ ಬರ್ತಾವ್ರಿ, ಅವು ಹಂಗೆ ಬರ್ತಾವೇನ್ರಿ? ಬರೋಂಗಿಲ್ಲ. ಅದಕ್ಕಾಗಿ ಸಿಟ್ಟಿನಿಂದ ಹೇಳಿದ ಮಾತು ಖರೇನ ಅಲ್ಲ ಅಂತಲೂ ಅಂತಾರ್ರಿ. ಆದರೆ ಎಷ್ಟು ಖರೆ ಐತನೋ ಎಷ್ಟು ಸುಳ್ಳು ಐತನೋ ಗೊತ್ತಿಲ್ಲ.
ಕ್ರೋಧದಲ್ಲಿ ಬಂದ್ರೆ ನಮ್ಮಷ್ಟಕ್ಕೆ ನಾವೇ ಹೇಳ್ಕೋತೇವೆ, ನೋಡ ನನಗೆ ಸಿಟ್ಟು ಬಂದ್ರೆ ನಾ ಮನುಷ್ಯ ಆಗಿರಂಗಿಲ್ಲ ಅಂದ್ರೆ ಏನಾಗ್ತಾರಂತ ನೀವ ತಿಳ್ಕೋರಿ. ಕತ್ತೆ ಆದ್ರೆ ಒದಿತಾನ, ನಾಯಿ ಆದ್ರೆ ಬೊಗಳ್ತಾನ, ನಾನು ಮನುಷ್ಯನ ಅಲ್ಲ ಅಂದ್ಬಿಡ್ತಾರ್ರಿ. ಮನುಷ್ಯ ಅಲ್ಲ ಅಂತ ಹೇಳಿದ್ರೆ ರಾಕ್ಷಸನೂ ಆಗಬಹುದು ರೀ. ಕ್ರೋಧದಲ್ಲಿ ಸಿಟ್ಟಿನ ಕೈಯಾಗಿ ಬುದ್ಧಿ ಕೊಟ್ಟರೆ ಮಣ್ಣು ಮುಕ್ಕಬೇಕಾಗ್ತೈತಿ. ಸಿಟ್ಟು ತನ್ನ ವೈರಿ, ತನಗೂ ಕೆಟ್ಟದ್ದನ್ನು ಮಾಡಿ ಎದುರುಗಡೆ ಇದ್ದವ್ರಿಗೂ ಕೆಟ್ಟದ್ದನ್ನಾಗಿ ಮಾಡುತ್ತದೆ. ಅದಕ್ಕಾಗಿ ಹೇಳ್ತಾರೆ, ಕ್ರೋಧ ಎಂದಿಗೂ ಉದ್ಧಾರ ಮಾಡೋದಿಲ್ಲ. ಕ್ರೋಧ ಬರೋಕ್ಕಿಂತ ಮುಂಚಿತವಾಗಿ ಅದರ ಹಿಂದೆ ಇರುವಂತಹ ಕಾಮವನ್ನು ಶಾಂತ ಮಾಡಬೇಕ್ರಿ. ಕ್ರೋಧಾತ್ ಭವತಿ ಸಮೋಹ, ಸಮೋಹ ಸ್ಮೃತಿ ವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶ. ಅದಕ್ಕಾಗಿ ಸ್ಮೃತಿನ ಹೋಗ್ಬಿಟ್ಟಿರ್ತೈತ್ರಿ. ಬೈಗಳು ಇಷ್ಟು ಬೈಯಾಕೆ ಶುರು ಮಾಡ್ತಾರಂತ ಹೇಳಿದರೆ, ಎಂತೆಂಥ ಚಲೋ ಚಲೋ ಶ್ಲೋಕಗಳನ್ನು ಅಧ್ಯಯನ ಮಾಡಿ ಅಭ್ಯಾಸ ಮಾಡಿ ಕಂಠಸ್ಥ ಮಾಡಿದ್ದ ಬಾಯಾಗಿ ಬರಂಗಿಲ್ಲ ರೀ ಸ್ಟೇಜ್ ಮೇಲೆ ಹೋದ ಕೂಡಲೇ. ಆದ್ರೆ ಬೈಗಳ ಹಂಗೆ ಬರ್ತಾವೆ ನೋಡ್ರಿ. ಎಷ್ಟು ಬಾಯ್ಪಟ್ಟೂ ಮಾಡಿರಂಗಿಲ್ಲ, ಗೊತ್ತೂ ಇರಂಗಿಲ್ಲ, ಎಲ್ಲ ಪಟ್ 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 ಒಂದ್ರ ಹಿಂದೆ ಒಂದು ಬರ್ತಾವೆ. ನೀವು ಒಂದು ಬೈಗಳ ಕೊಟ್ರೆ ಎದುರುಗಳು ಇದ್ದವರು ಅದಕ್ಕಿಂತ ಡಬಲ್ ಕೊಡ್ತಾರ್ರಿ. ಎಲ್ಲಕ್ಕಿಂತ ಹೆಚ್ಚಿಗೆ ಇಂಟ್ರೆಸ್ಟ್ ಸಿಗೋದು ಜಗಳದಲ್ಲಿರುವಂಥ ಬೈಗಳುಗಳು. ಒಂದು ಕೊಟ್ಟರೆ ಅವ್ರು 4 ಕೊಡ್ತಾರೆ, ಇವ್ರು 4 ಕೊಟ್ಟರೆ ಅವ್ರು 10 ಕೊಡ್ತಾರೆ. ಅದಕ್ಕಾಗಿ ಇದ್ದ ಸಂಬಂಧವನ್ನು ಕೂಡ ಕಳ್ಕೋತೇವ್ರಿ. ಕ್ರೋಧದಲ್ಲಿ ಮನುಷ್ಯನ ಬುದ್ಧಿ ನಾಶ ಆದರೆ ಎಷ್ಟೋ ಸಂಬಂಧಗಳು ಮುರಿದು ಹೋಗ್ಬಿಡ್ತಾವ್ರಿ. ಹೀಗಾಗಿ ಸಿಟ್ಟು ಬರೋಕ್ಕಿಂತ ಮುಂಚಿತವಾಗಿಯೇ ಎಚ್ಚರ ಆಗಬೇಕು. ಈ ಸಿಟ್ಟಿನಿಂದ ಏನಾಗ್ತದೆ, ಸ್ಮೃತಿರ್ಭಂಶ ಬುದ್ಧಿನಾಶ, ಬುದ್ಧಿನಾಶ ಪ್ರಣಶ್ಯತಿ, ಪ್ರಕರ್ಷೇಣ ನಶ್ಯತಿ. ನಶ್ಯತಿ ಅಂತ ಟೋಟಲಿ ನಾಶ ಆಗಿಬಿಡ್ತಾರೆ. ನಮ್ದು ಸಿಟ್ಟು ಬಂದ್ರೆ ಏನೇನಾಗ್ತೈತೆ ಅನ್ನೋದನ್ನು ಆದಿಗುರು ಶಂಕರಾಚಾರ್ಯರು 2ನೇ ಅಧ್ಯಾಯದ ಇದೇ ಶ್ಲೋಕಕ್ಕೆ ಭಾಷ್ಯ ಬರ್ದಾರ್ರಿ ಅವ್ರು ಹೇಳ್ತಾರೆ, ಈ ಸಿಟ್ಟು ಬಂದಾಗ ಮನುಷ್ಯನ ಶರೀರದಲ್ಲಿ ಅನೇಕ ಬದಲಾವಣೆಗಳಾಗ್ತಾವೆ. ನಮ್ದು ರಕ್ತದ ಒತ್ತಡ ಏರ್ತೈತ್ರಿ, BP ಹೆಚ್ಚಾಗ್ತೈತಿ, ಕಿವಿಯಿಂದ ಬಿಸಿ ಗಾಳಿ ಬರ್ತೈತ್ರಿ, ನಾಲ್ಗೆ ಅದರ್ತೈತ್ರಿ, ಮೈ ಕೈಗಳಲ್ಲಿ ನಡುಕ ಬರ್ತೈತ್ರಿ, ನಾಲ್ಗಿನೂ ಸಹಿತ ಹೇಳಬೇಕಾಗಿದ್ದನ್ನು ಹೇಳಂಗಿಲ್ಲ, ಹೇಳಬಾರ್ದನ್ನೆಲ್ಲ ಹೇಳ್ಬಿಡ್ತೈತಿ. ಹೀಗಾಗಿ ಈ ಒಂದು ಕ್ರೋಧ ಅದಲ್ಲ, ಅದು ಕ್ರೋಧವನ್ನು ಶಾಂತ ಮಾಡೋದು ಬೇಕಪ್ಪ ಅಂದಿದ್ದೆ ಆದರೆ ಮೊದಲು ಕಾಮವನ್ನು ಶಾಂತ ಮಾಡಬೇಕ್ರಿ. ಅದಕ್ಕಾಗಿ ಕಾಮ ಕ್ರೋಧ ಅಂತಾರೆ. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವು ಒಂದೇ ಮನಸ್ಸಿನ 6 ಇದಿರಿ ಭಾವಗಳು. ಒಂದೇ ಮನಸ್ಸು, ಆದರೆ ಆ ಮನಸ್ಸಿನಲ್ಲಿ ಯಾವ್ಯಾವ್ದು ಭಾವ ಬರ್ತಾವಲ್ಲ ಅದರಂತೆ ಅದರದ್ದು ಹೆಸರೆಲ್ಲ ಬದಲಾಕೊಂತ ಹೋಗ್ತಾವೆ. ಹೀಗಾಗಿ ಈ ಜಗತ್ತಿನಲ್ಲಿ ಮೊದಲು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನ ಜಾತು ಕಾಮಃ ಕಾಮಾನ ಉಪಭೋಗೇನ ಶಾಮ್ಯತೆ. ಕಾಮದಲ್ಲ, ಅದು ಎಷ್ಟು ಭೋಗ ಮಾಡಿದ್ರು ಅದೇನು ಸಾಕನ್ನಂಗಿಲ್ಲ, ನಾವು ಸಾಕಂತೆ ಫುಲ್ ಸ್ಟಾಪ್ ಕೊಡಬೇಕು. ಇವತ್ತು ಲಗ್ನಕ್ಕೆ ಹೋಗಿದ್ವಿ, ಅಲ್ಲಿ ಎಷ್ಟೋ ಕೊಂಡು ಇದ್ವು, ಎಲ್ಲ ತಿಂದ್ರೆ ಏನಾದಿತ್ತು ರೀ, ಕ್ಲಾಸಿಗೆ ಬಂದು ನಿದ್ದೆ ಮಾಡಬೇಕಾಗ್ತೈತ್ರಿ. ಅದಕ್ಕಾಗಿ ದೂರದಿಂದಲೇ ತ್ಯಜಿಸ್ಬೇಕ್ರಿ. ನೋಡೇ ಬಿಡು ನಡಿ ಅಂದ್ರಿ ಉದ್ಧಾರ ಆಗ್ತೇವೆ. ಅದಕ್ಕಾಗಿ ಈ ಗ್ರಂಥ ಇನ್ನೂ ಸುಂದರವಾಗಿದೆ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದರೆ, ಇಲ್ಲೇ ತತ್ವಜ್ಞಾನ ಮತ್ತು ಮನೋನಾಶ ವಾಸನಾಕ್ಷಯ ಅಭ್ಯಾಸ ಮಾಡುವುದರಿಂದ ನಿಮಗೆ ಯಾವ ಯಾವ ಫಲಗಳು ಉಂಟಾಗುತ್ತವೆ ಅನ್ನೋದನ್ನು ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಇದನ್ನು ನಾವು ಆರಾಮಾಗಿ ಇದರದ್ದು ಚಿಂತನೆಯನ್ನು ಮಾಡೋಣ. ಹರಿ ಓಂ.